ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರುತಿ ಸೇರಿದಾಗ ಯೂಟ್ಯೂಬ್ ಚಾನೆಲ್. ಮಸ್ತ್ ರುಚಿ ಮಸ್ತ್ ಮಾಹಿತಿ. ನಾ ಶ್ರುತಿ. ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು. ಸ್ವರ್ಣ ಗೌರಿ ವ್ರತಕ್ಕೆ ತುಂಬ ಶ್ರೇಷ್ಠವಾದದ್ದು ನೈವೇದ್ಯ ಅಂತ ಹೇಳಿದ್ರೆ ನಾವು ಕಡಲೆಬೇಳೆಯಿಂದ ಮಾಡಿರೋಂಥ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನ ನಾವು ಅವತ್ತು ನೈವೇದ್ಯ ಮಾಡ್ಬೋದು. ಯೂಶಲಿ ಎಲ್ಲರೂ ಅವತ್ತು ಹೋಳಿಗೆ ಮಾಡಿರ್ತೀರ, ಆ ಹೋಳಿಗೆನ ನೈವೇದ್ಯ ಮಾಡಿರ್ತೀರ. ಇನ್ನು ಕೆಲವರು ಬೆಳಗ್ಗೆನೇ ಮಾಡಲ್ಲ, ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾರೆ. ಬೆಳಗ್ಗೆ ಏನಪ್ಪ ನೈವೇದ್ಯಕ್ಕೆ ಮಾಡೋದಂತ ಯೋಚನೆ ಮಾಡಿರೋರಿಗೆ ಖಂಡಿತ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ಇವತ್ತು ಹಯಗ್ರೀವ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಹಯಗ್ರೀವ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡ್ಕೊಳ್ಳೋಣ. ಹಯಗ್ರೀವ ಮಾಡಲಿಕ್ಕೆ ಕಡಲೆ ಬೇಳೆ ತೊಗೊಬೇಕು, ಹಾಗೆ ಬೆಲ್ಲ ಮತ್ತು ಕೊಬ್ಬರಿ ತುರಿ, ಹಾಗೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಏಲಕ್ಕಿ ಪುಡಿ. ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಹಾಗಾದರೆ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಕೂಡ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟಿಗೆ ಪ್ರಸಾದ ಯಾವುದ್ರಲ್ಲಿ ಹಯಗ್ರೀವ ಮಾಡ್ತೀರಾ ಆ ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾವು ಎಷ್ಟು ಕಡಲೆ ಬೇಳೆ ತೊಗೊಂಡಿರ್ತೀವಿ ಅದಕ್ಕೆ 4ರಷ್ಟು ನೀರನ್ನ ಸೇರಿಸ್ಕೊಬೇಕು. ಕಡಲೆಬೇಳೆ ಬೆಲ್ಲ ಬಿಟ್ಟರೆ ಇದಕ್ಕೆ ಯಾವ ರೈಸು, ರವೆ, ಅವಲಕ್ಕಿ ಏನೂ ಹಾಕೋಂಗಿಲ್ಲ. ಹಂಗಾಗಿ ನೀರಿನ ಪ್ರಮಾಣನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಲಾಸ್ಟಿಗೆ ಅದ ಕರೆಕ್ಟಾಗಿ ಬರುತ್ತೆ. 4 ಲೋಟ ನೀರನ್ನ ಇವಾಗ ಮರಳಕ್ಕೆ ಇಟ್ಟಿದ್ದೀನಿ ನಾನು. ಆಮೇಲೆ ಕಡಲೆಬೇಳೆನ ಸ್ವಲ್ಪ ಹೊತ್ತು, ಒಂದು 20ರಿಂದ 25 ನಿಮಿಷ ನೆನೆಸಿ ಇಡಬೇಕಾಗತ್ತೆ. ನಾನು ನೆನೆಸಿ ಕೂಡ ಇಟ್ಕೊಂಡಿದ್ದೀನಿ. ನೀರು ಮರಳೋ ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಬಿಟ್ಟು ತುರ್ಕೊಂಡಿರೋಂಥ ಕೊಬ್ಬರಿ ತುರಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೈವೇದ್ಯಕ್ಕೆ ಪ್ರಸಾದಕ್ಕೆ ಕಡಲೆಬೇಳೆನ ಒಂದು ಸ್ವಲ್ಪ ಹೊತ್ತು ನೆನಾಕಿ ಇಟ್ಕೊಂಬಿಟ್ರೆ ಒಂದು 10ರಿಂದ 15 ನಿಮಿಷದೊಳಗಡೆ ಮಾಡಿಬಿಡ್ಬೋದು. ಕುಕ್ಕರಲ್ಲೂ ಸಹ ಮಾಡ್ಬೋದು. ಕಡಲೆಬೇಳೆನ ಒಂದು ವಿಷಲ್ ಕೂಗಿಸ್ಕೊಂಬಿಟ್ಟು ಆಮೇಲೆ ಬೆಲ್ಲ ಮತ್ತು ಇದನ್ನು ಹಾಕೋಬೋದು. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಹೀಗೆ ಮಾಡ್ತಾಯಿದ್ದೀನಿ. ಸ್ವರ್ಣಗೌರಿ ವ್ರತಕ್ಕೆ, ಅದರಲ್ಲೂ ಗೌರಿಗೆ ಪ್ರಸಾದ ನೈವೇದ್ಯ ಮಾಡಲಿಕ್ಕೆ ಕಡಲೆಬೇಳೆಯಿಂದ ಮಾಡಿರೋವಂಥ ಪದಾರ್ಥ ಶ್ರೇಷ್ಠ ಅಂತ ಹೇಳ್ತಾರೆ. ಯೂಶಲಿ ಹೋಳಿಗೆ ಮಾಡೇ ಮಾಡ್ತೀವಿ. ಮಧ್ಯಾಹ್ನದ ಟೈಮಿಗೆ ಅಡುಗೆ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ಅಲ್ವಾ ಪೂಜೆ, ಏನು ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೀವು ಈ ಹಯಗ್ರೀವ ಟ್ರೈ ಮಾಡ್ಬೋದು. ಇದ್ರ ಜೊತೆ ಹುಗ್ಗಿ ಮಾಡ್ಬೋದು. ಇದನ್ನು ಮಾಡಿ ನಾವು ನೈವೇದ್ಯ ಮಾಡ್ಕೊಂಡು ಮಧ್ಯಾಹ್ನ ಬೇಕಾದರೆ ಹೋಳಿಗೆ ಮಾಡ್ಕೋಬೋದು. ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ತುಪ್ಪ ಎಲ್ಲ ಸೇರಿಸೋದು ಬೇಡ, ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಇದು ಕಲರ್ ಚೇಂಜ್ ಆಗ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು. ಈ ಟೈಮಲ್ಲಿ ನಾನು ಇದನ್ನು ತಕ್ಕೊಬಿಡ್ತೀನಿ. ಈಗ ಅದೇ ಬಿಸಿ ಇರೋವಂಥ ಬಾಣಲೆಗೆ 1 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಇದು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋದಕ್ಕೋಸ್ಕರ. ಇಷ್ಟು ಬಿಸಿ ಆಗ್ತಿದ್ದಂಗೆ ನಾನು ಗೋಡಂಬಿನ ಹಾಕಿ ಫಸ್ಟು ಫ್ರೈ ಮಾಡ್ಕೊಂಬಿಡ್ತೀನಿ. ಗೋಡಂಬಿ ಹುರ್ಕೊಂಡ್ಮೇಲೆ ಅದೇ ಎಣ್ಣೆಗೆ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಇದೆ, ದ್ರಾಕ್ಷಿ ಕೂಡ ಫ್ರೈ ಆಗೋಯ್ತು. ನಾನೀಗ ಆಫ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ. ನೀರು ಮರಳ್ತಿದೆ. ಇದಕ್ಕೆ ನೆನೆಸಿರೋ ಅಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಎಲ್ಲಿವರೆಗೂ ಬೇಯಿಸ್ಕೊಬೇಕಂದ್ರೆ ನೀರು ಚೆನ್ನಾಗಿ ಇಂಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಅಷ್ಟರಲ್ಲಿ ಕಡಲೆಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಕಡಲೆಬೇಳೆ ಚೆನ್ನಾಗಿ ಬೇಯಲಿ. ನೋಡಿ, ಇಷ್ಟು ಬೆಂದಿದೆ. ಇದಿನ್ನೂ ಬೇಯಬೇಕು. ಬೇಯ್ತಾ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ನಿಮಗೆ ಕಾಣ್ತಿರ್ಬೋದು, ಕಲರ್ ಕೂಡ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಅರ್ಧ ಆಗಿದೆ. ಇನ್ನೂ ಸಹ ನೀರು ಫುಲ್ಲು ಇಂಗೋವರೆಗೂ ನಾವು ಬೇಯಿಸ್ಕೊಬೇಕು. ನಾನೀಗ ಬೆಲ್ಲನೂ ಅಷ್ಟೇ ಸೋಸ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ, ಪಾಕ ಏನು ಬರೆಸೋದು ಬೇಡ, ಕರಗಿಸ್ಬಿಟ್ಟು ನೀರು ಸೋಸ್ಕೊಂಡ್ರೆ ಸಾಕು. ಇದು ಬೇಯ್ತಾ ಇರಲಿ. ಇವಾಗ ಬೆಲ್ಲನ ಸೋಸ್ಕೊಂಬಿಡೋಣ. ಬೆಲ್ಲ ಹಾಕೋತಾ ಇದ್ದೀನಿ ನಾನು. ಅದಕ್ಕೆ ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಬೇಕು. ಯಾವತ್ತೂ ಅಷ್ಟೇ ನೀವು ಕಡಲೆಬೇಳೆ ಪ್ರಮಾಣ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ 2ರಷ್ಟು ಬೆಲ್ಲನ ತೊಗೋಬೇಕಾಗತ್ತೆ. ಬೆಲ್ಲ ಕರಗಿಸ್ಲಿಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಯಾವ ಪಾಕನೂ ಬರೆಸೋದು ಬೇಡ, ಜಸ್ಟ್ ಕರಗಿಸಿ ಸೋಸ್ಕೊಂಡು ಇಟ್ಕೊಂಡ್ರೆ ಸಾಕು. ಹದವಾಗಿ ಬರಬೇಕು ಅಂತ ಹೇಳಿದ್ರೆ ಕಡಲೆಬೇಳೆ ನೀವು 1 ಕಪ್ ತೊಗೊಂಡ್ರೆ 2 ಕಪ್ ಬೆಲ್ಲ, 1 ಕಪ್ ಕೊಬ್ಬರಿ ತುರಿ ತೊಗೊಂಡ್ರೆ ಸಾಕಾಗತ್ತೆ. ಇನ್ನು ದ್ರಾಕ್ಷಿ, ಗೋಡಂಬಿ ಎಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಆಯಿತು. ಬೆಲ್ಲ ಕರಗಿದ ತಕ್ಷಣ ನಾನು ಆಫ್ ಮಾಡಿಬಿಟ್ಟು ಸೋಸ್ಕೊತೀನಿ. ನೋಡಿ, ಇದಾಗಿದೆ. ಈಗ ಆಫ್ ಮಾಡಿಕೊಂಡು ಸೋಸ್ಕೊತೀನಿ. ನೋಡ್ತಿದ್ದೀರಲ್ಲ, ನೀರು ಸಂಪೂರ್ಣವಾಗಿ ಹಿಂಗಿದೆ. ಈಗ ಇದಕ್ಕೆ ಬೆಲ್ಲ ಸೋಸಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಬೇಕು. ಅವಾಗ ಗಟ್ಟಿ ಆಗಿಬಿಡುತ್ತೆ. ಕರೆಕ್ಟಾಗಿ 4 ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಹೈಗ್ರೀವಕ್ಕೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ, ಅಂದರೆ ತೀರೋ ಸಾಫ್ಟ್ ಆಗುವಲ್ಲ ಗಟ್ಟಿಗೂ ಅಲ್ಲ, ಹಾಗೆ ಬೆಂದಿರುತ್ತೆ. ಕೆಲವರು ಇದಕ್ಕೆ ಗಟ್ಟಿ ಅಕ್ಕಿ ಎಲ್ಲ ಸೇರಿಸ್ತಾರೆ, ಅನ್ನ ಸೇರಿಸ್ತಾರೆ. ಬಟ್ ಹಯಗ್ರೀವ ಅಂತ ಹೇಳಿದ್ರೆ ಬರೀ ಕಡಲೆಬೇಳೆಯಲ್ಲೇ ಮಾಡೋದು. ಇದು ಗೌರಿ ಪೂಜೆಗೆ ಎಲ್ಲ ಶ್ರೇಷ್ಠ, ಕಡಲೆಬೇಳೆಯಿಂದ ಮಾಡಿದ್ದು. ಸ್ವರ್ಣ ಗೌರಿ ವ್ರತಕ್ಕೆ ನೀವು ಈ ಸರಿ ಏನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಇದನ್ನು ಮಾಡ್ಕೋಬೋದು. ಬೆಲ್ಲದ ಜೊತೆನೂ ಕಡಲೆಬೇಳೆ ಬೇಯ್ತಾ ಇದೆ. ಈಗ ನಾನು ಹುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಸೇರಿಸ್ತಿದ್ದೀನಿ. ಕಾಯಿ ಹಾಕಿದ್ರೆ ಪರ್ಫೆಕ್ಟ್ ಟೇಸ್ಟ್ ಬರಲ್ಲ, ಆದಷ್ಟು ಕೊಬ್ಬರಿನೇ ಸೇರಿಸ್ಬೇಕಾಗತ್ತೆ. ಕೊಬ್ಬರಿ ಹಾಕಿ ಬೆಲ್ಲ ಹಾಕಿ ಎಲ್ಲನೂ ಹಾಕಿಬಿಟ್ಟು ಇನ್ನೊಂದು 2ರಿಂದ 3 ನಿಮಿಷ ಬೇಯಿಸ್ಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡಿ ಎಷ್ಟು ನೀಟಾಗಿ ಆಯ್ತಂತ ಆಗಿದೆ ಇದೀಗ. ಈಗ ನಾನು ಇದಕ್ಕೆ ಸ್ವಲ್ಪ ಜಾಕಾಯಿ ಇರುತ್ತಲ್ವ ಅದನ್ನು ತುರಿದು ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ, ಒಂದು ಪಿಂಚಷ್ಟು ಹಾಕಬೇಕಷ್ಟೇ. ಇವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಹಾಗೆ ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ, ಅದೇ ತುಪ್ಪನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕಿನ್ನೊಂದು ಸ್ವಲ್ಪ ತುಪ್ಪ ಸೇರುತ್ತೆ ಅನ್ನೋಂಗಿದ್ರೆ ನೀವು ತುಪ್ಪ ಮತ್ತೆ ಹಾಕ್ಕೋಬೋದು. ನಾನು ಗೋಡಂಬಿ ದ್ರಾಕ್ಷಿ ಹುರ್ಲಿಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಲ್ವ, ನನಗದೇ ಸಾಕಾಗತ್ತೆ. ನೋಡಿ ಕಲರ್ ಕೂಡ ಚೇಂಜ್ ಆಯಿತು. ಈಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತೀನಿ. ನಮ್ಮ ಹಯಗ್ರೀವ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಇನ್ನೊಂದು 2 ನಿಮಿಷ ತಣ್ಣಗಾಗ್ಬಿಟ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಗಾಗಿ ಅಂಟು ಥರ ಆಗುತ್ತೆ. ಕರೆಕ್ಟ್ ಹದಕ್ಕೆ ಬಂದ್ಬಿಡುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇಷ್ಟು ಈಸಿ ಅಂದ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈ ಸರಿ ಡಿಫ್ರೆಂಟಾಗಿ ಈ ಥರ ನೀವು ಟ್ರೈ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕೆಡಲ್ಲ. ನಾನು ಹೇಳಿರೋವಂಥ ಮೆಷರ್ಮೆಂಟ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಈ ವರ್ಷದ ಸ್ವರ್ಣಗೌರಿ ವ್ರತಕ್ಕೆ ಈ ನೈವೇದ್ಯನ ಮಾಡಿ ಹೇಗಿತ್ತಂತ ಹೇಳಿ ನನಗೆ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.